ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧರ್ಮಸ್ಥಳ ಸರಣಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಒಂದು ಕಾಪಿ ಮತ್ತು ಸರ್ಕಾರಕ್ಕೆ ಒಂದು ಕಾಪಿ ಕಂಪ್ಲೀಟ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ ಅನ್ನೋ ಚರ್ಚೆಗಳು ಶುರುವಾಗ್ತವೆ. ನೀವು ನೋಡ್ತಾ ಇರೋ ಹಾಗೆ ಧರ್ಮಸ್ಥಳ ಕೇಸ್ನಲ್ಲಿ ಗುರುವಾರ ಅಥವಾ ಶುಕ್ರವಾರ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತಾ ಅನ್ನೋ ಆರಂಭಿಕ ಚರ್ಚೆಗಳ ನಡುವೆಯೇ ಧರ್ಮಸ್ಥಳ ಕೇಸ್ ಏನಾಯಿತು, ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇದೆ, ಎಷ್ಟು ಪುಟಗಳ ಚಾರ್ಜ್ ಶೀಟನ್ನು ಹಾಕಲಾಗಿದೆ, ಇಲ್ಲಿಗೆ ಈ ಕೇಸ್ ಅಂತ್ಯವಾಗುತ್ತಾ, ಸದ್ಯದ ಅಪ್ಡೇಟ್ಸ್ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಸ್ನೇಹಿತರಿಗಾಗಲೇ SIT ತಂಡ ಧರ್ಮಸ್ಥಳ ಕೇಸ್ನಲ್ಲಿ 6 ಮಂದಿ ಆರೋಪಿಗಳ ವಿರುದ್ಧವೇ ಸುಳ್ಳು ಸಾಕ್ಷ್ಯಗಳ ಆರೋಪವನ್ನು ಹೊರಿಸಿರೋ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಆರಂಭದಿಂದ ತಿಳಿದೇ ಇದೆ. ಆರಂಭದಲ್ಲಿ ಚಿನ್ನಯ್ಯ ಬಂದ, ಅದಾದ ನಂತರ ಒಂದಿಷ್ಟು ಜನರ ವಿರುದ್ಧವಾಗಿ ಅವರೇ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳ ವಿರುದ್ಧವಾಗಿ ಅವರ ಮೇಲೆ FIRನ ಹಾಕಲಾಗಿತ್ತು. ಅದನ್ನು ಕ್ವಾಶ್ ಮಾಡಲಿಕ್ಕೂ ಕೂಡ ಅನೇಕ ಪ್ರಯತ್ನಗಳು ಕೂಡ ನಡೀತು. ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆದವು ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಸುಳ್ಳು ಸಾಕ್ಷಿಗಳು ಅಂತ ಹೇಳಿ 6 ಜನರನ್ನು ಪರಿಗಣಿಸಿ ಅವರ ವಿರುದ್ಧವೇ ಸುಳ್ಳು ಸಾಕ್ಷಿ ನೀಡಿರುವ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಅಂದರೆ 215 ಸೆಕ್ಷನ್ ಅಡಿಯಲ್ಲಿ ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ವಿಜಯೇಂದ್ರ HT ಅವರ ಮುಂದೆ ಇವತ್ತು 3:15ಕ್ಕೆ SIT ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಒಂದು ರಿಪೋರ್ಟ್ನ ಸಲ್ಲಿಕೆ ಮಾಡಿದ್ದಾರೆ. ಅದು ಚಾರ್ಜ್ ಶೀಟ್ ಅಂತಲೂ ಕೂಡ ಹೇಳ್ಬೋದು. ಒಟ್ಟಾರೆಯಾಗಿ 4,000 ಪುಟ ಅಂತ ಹೇಳ್ಬೋದು. 3,920 ಪುಟಗಳ ರಿಪೋರ್ಟ್ ಅಂತ ಹೇಳಲಾಗ್ತಾ ಇದೆ. ಅಂದಾಜು 4,000 ಪುಟ ಅಂತ ನಾವು ತೆಗೆದುಕೊಳ್ಳಬಹುದು. ಚಿನ್ನಯ್ಯ ಆತ ಸುಳ್ಳು ಸಾಕ್ಷ್ಯವನ್ನು ನುಡಿದಿದ್ದು, ಅವನ ಹಿಂದೆ ಯಾರಿದ್ದಾರೆ, ಇದು ಷಡ್ಯಂತ್ರವೋ ಕುತಂತ್ರವೋ, ಯಾರನ್ನಾದರೂ ತೇಜೋವಧೆ ಮಾಡಲಿಕ್ಕೆ ನಡೆಸಿದಂಥ ಹುನ್ನಾರವೋ ಏನೆಲ್ಲ ಆಯಿತು, ಆತ ಏನು ಸುಳ್ಳು ಸಾಕ್ಷ್ಯಗಳನ್ನು ಕೊಟ್ಟ, ಆತನನ್ನು ಕರೆದುಕೊಂಡು ಬಂದಿದ್ದು ಯಾವ ಹೋಟೆಲ್ನಲ್ಲಿಟ್ಟಿದ್ರು, ಯಾರ ಮನೆಯಲ್ಲಿಟ್ಟಿದ್ರು, ಗಿರೀಶ್ ಮಟ್ಟಣ್ಣನವರ್ ಅವರ ಪತ್ನಿಯ ವಿಚಾರಣೆ, ಮಕ್ಕಳ ವಿಚಾರಣೆ, ಜೊತೆಗೆ ಜಯಂತ್ ಅವರ ಮಕ್ಕಳ ವಿಚಾರಣೆ, ಮಹೇಶ್ ತಿಮರೊಡ್ಡಿ ಅವರ ಕುಟುಂಬದವರ ವಿಚಾರಣೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಂಪೂರ್ಣವಾದಂಥ ವಿವರಣೆ ಎಲ್ಲ ರಿಪೋರ್ಟ್ ಇದರಲ್ಲಿದೆ. ಸದ್ಯ 5 ಜನರು ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತಾನು ಕೂಡ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾಕೆಂದರೆ ಆರಂಭದಿಂದಲೂ ಕೂಡ ಅವ್ರನ್ನ ವಿಚಾರಣೆ ಕರೆಸೋದು, ರಾತ್ರಿ ಎಲ್ಲ ಸುಮ್ಮನೆ ಕೂರಿಸೋದು ಮತ್ತು ವಾಪಸ್ ಕಳಿಸೋದು, ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದಿದ್ದರು. ಆದರೂ ಕೂಡ ಕೆಲವೊಬ್ಬ ಯೂಟ್ಯೂಬರ್ಗಳಿಗೆ SIT ಅವರು ಹೆದರಿಸಿದ್ರು. ಈ ಥರದ ಅನೇಕ ಮಾಹಿತಿಗಳು ಕೇಳಿ ಬರ್ತಾ ಇದ್ವಿ. ಈ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಅವರು ಕೋರ್ಟ್ಗೂ ಕೂಡ ಹೋದರು. ಅಲ್ಲಿ ಅವರು ಒಂದು ಸ್ವಲ್ಪ ತಾತ್ಕಾಲಿಕ ತಡೆ ಕೂಡ ಅವರು ಪಡ್ಕೊಂಬಂದಿದ್ದಾರೆ. ಹಾಗಾಗಿ ಅವರ ವಿಚಾರಣೆ ಬರ್ತಾ ಇಲ್ಲ, ಸಹಕರಿಸ್ತಾ ಇಲ್ಲ ಅಂತಲೂ ಕೂಡ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿರೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅಂದರೆ ಈ ರಿಪೋರ್ಟ್ ಮುಖಾಂತರವಾಗಿ ಇಲ್ಲಿಗೆ SIT ತನಿಖೆ ಎಂಡ್ ಆಗುತ್ತಾ ಅಂತಲೂ ಕೂಡ ಭಾವಿಸುವಂತಿಲ್ಲ. ಇದು ಒಂದು ರೀತಿಯಾದಂಥ ಮಧ್ಯಂತರ ವರದಿ ಅಂತ ಹೇಳ್ಬೋದು. ಈಗ ಸಲ್ಲಿಕೆಯಾಗಿರ್ತಕ್ಕಂಥ ವರದಿಯ ಬಗ್ಗೆ ಕೋರ್ಟ್ ಪರಿಶೀಲನೆ ಮಾಡಿ ಇದರ ಆಧಾರದ ಮೇಲೆ ಮುಂದಿನ ತನಿಖೆ ಬಗ್ಗೆ ನ್ಯಾಯಾಲಯ ಒಂದು ಸೂಚನೆ ಕೂಡ ಕೊಡುತ್ತೆ. ಸದ್ಯ ಈಗ ಈ ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ಅದರ ಆಧಾರದ ಮೇಲೆ ಕೋರ್ಟ್ ತನಿಖೆ ಮುಂದುವರಿಸಿ ಅಂತಲೂ ಕೂಡ ಹೇಳ್ಬೋದು, ಅಥವಾ ಇಲ್ಲಿಗೆ ನಿಲ್ಲಿಸಿ ಅಂತಲೂ ಕೂಡ ಸೂಚನೆ ಕೊಡಬಹುದು. ಕೋರ್ಟ್ ಅನುಮತಿಯ ಮೇರೆಗೆ ಮುಂದುವರಿಲಿಕ್ಕೆ SIT ಕೂಡ ಕಾದು ನೋಡ್ತಕ್ಕಂಥ ತಂತ್ರದ ಮೊರೆ ಹೋಗಿದೆ. ಇನ್ನು ಸರ್ಕಾರಕ್ಕೂ ಕೂಡ ಈ ರಿಪೋರ್ಟ್ ತಲುಪಲಿದೆ ಅನ್ನೋ ಮಾಹಿತಿಯೂ ಕೂಡ ಈಗಾಗಲೇ ಹೋಮ್ ಮಿನಿಸ್ಟ್ರು ಕೂಡ ಈ ಮಾಹಿತಿನ ಹಂಚ್ಕೊಂಡಿದ್ದಾರೆ ಮಾಧ್ಯಮಗಳ ಮುಂದೆ. ಈಗಾಗಲೇ ಕೋರ್ಟ್ಗೆ ಒಂದು ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ. ಆ ರಿಪೋರ್ಟ್ ನಮ್ಮ ಕೈಗೂ ಕೂಡ ಬಂದು ಸೇರುತ್ತೆ. ಅದರಲ್ಲಿ ಏನೆಲ್ಲ ಇದೆ, ಯಾರು ಆರೋಪಿತರು, ಏನೆಲ್ಲ ಷಡ್ಯಂತ್ರವನ್ನು ಮಾಡಿದ್ರು, ಏನೆಲ್ಲ ಆಗಿದೆ, ಚಿನ್ನಯ್ಯ ಹೇಳಿದಂಥ ಮಾತುಗಳ ಸ್ಪಷ್ಟತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನೋ ಸತ್ಯಾಂಶ ಹೊರಬರುತ್ತೆ ಅನ್ನೋ ರೀತಿಯಾಗೂ ಕೂಡ ಹೋಮ್ ಮಿನಿಸ್ಟ್ರು ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಈ ಕೇಸ್ನಲ್ಲಿ ಅಷ್ಟೊಂದು ಕುತೂಹಲ ವ್ಯಕ್ತಪಡಿಸುವ ಅಗತ್ಯವೂ ಇಲ್ಲ ಅನ್ನೋ ಮಾತುಗಳು ಕೂಡ, ಚರ್ಚೆಗಳು ಕೂಡ ಕಾಣ ಸಿಗ್ತಾ ಇರೋದು. ಒಟ್ಟಾರೆಯಾಗಿ ತಿಮರೊಡ್ಡಿ ಮತ್ತು ಅವರ ಟೀಮ್ 6 ಮಂದಿಯ ಹೆಸರನ್ನು ಈ ಒಂದು ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದರೆ ಸುಳ್ಳು ಸಾಕ್ಷಿ ಅಂತಲೇ ಪರಿಗಣಿಸಿ 215 ಸೆಕ್ಷನ್ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇದಾಗಿದೆ. ಅಂದರೆ ಒಂದಿಷ್ಟು ಸ್ಫೋಟಕ ವಿಚಾರಗಳನ್ನು ಕೂಡ ಇದರಲ್ಲಿ ಪ್ರಸ್ತಾಪ ಮಾಡಿರೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇರೋದು. ಅಂದರೆ ವರದಿಯಲ್ಲಿ ಏನಿರುತ್ತೆ, ಆರಂಭದಲ್ಲಿ ಚಿನ್ನಯ್ಯ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು, ಅದಾದ ಮೇಲೆ ನಮಗೆಲ್ಲ ಗೊತ್ತಿರೋ ಹಾಗೆ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೊಡ್ಡಿ, ಗಿರೀಶ್ ಮಟ್ಟಣ್ಣನವರ್, ಸುಜಾತಾ ಭಟ್ ಅವರ ಹೆಸರು ಕೂಡ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅವರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಮಾಹಿತಿ, ಅದು ಎಷ್ಟು ಸುಳ್ಳು, ಆಕೆ ಕೊಟ್ಟಂಥ ಫೋಟೋ, ಆಕೆಯ ಹಿನ್ನೆಲೆ, ಸುಜಾತಾ ಭಟ್ ಬಂದಿದ್ದು ಯಾಕೆ, ಆಕೆಯ ಬಳಿಯೂ ಕೂಡ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಯಾವುದೇ ಗಟ್ಟಿತನ ಆಗಲಿ, ಯಾವುದೇ ಸತ್ಯಾಂಶಗಳಾಗಲಿ ಇಲ್ಲ. ಯಾಕೆಂದರೆ ಗೊತ್ತಿದೆ ನಿಮಗೆ, ಸುಜಾತಾ ಭಟ್ ಅವರು ಕೂಡ ಈ ಕೇಸ್ನಲ್ಲಿ ಸತ್ಯಾಂಶವನ್ನೇ ನುಡಿದಿದ್ದಾರಾ ಅಥವಾ ಉಲ್ಟಾ ಹೊಡೆದಿದ್ದಾರಾ,
ಚಿನ್ನಯ್ಯನೂ ಕೂಡ ಸತ್ಯಾಂಶವನ್ನೇ ಹೇಳಿಬಿಟ್ನ ಅಥವಾ ಕೊನೆಯ ಬಾರಿ ಉಲ್ಟಾ ಹೊಡೆದ್ನ, ಈ ಥರದ ಅನೇಕ ಗೊಂದಲಗಳು ಕೂಡ ಇದೆ. SIT ಕೊಟ್ಟಿರ್ತಕ್ಕಂಥ ಚಾರ್ಜ್ ಶೀಟನ್ನು ಈಗ ನಂಬಲಿಕ್ಕೂ ಕೂಡ ಅನೇಕ ಭಿನ್ನಾಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇರೋದು. ಒಟ್ಟಾರೆಯಾಗಿ ಮಹೇಶ್ ಶೆಟ್ಟಿ, ತಿಮರೊಡ್ಡಿ, ಗಿರೀಶ್ ಮಟ್ಟಣ್ಣನವರು, ಸುಜಾತಾ ಭಟ್, ಚಿನ್ನಯ್ಯ, ವಿಠ್ಠಲ್ ಗೌಡ ಮತ್ತು ಜಯಂತ್ ಟಿ ಇವರ ಹೆಸರುಗಳನ್ನು ಉಲ್ಲೇಖಿಸಲಾಗಿರೋದು. ನಾನು ಹೇಳಿದೆ ಅಂದಾಜು 4,000 ಪುಟ ಅಂತ ಹೇಳಿ SIT ವರದಿಯಲ್ಲಿ. ಈ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ವಿಚಾರವಾಗಿಯೂ ಕೂಡ ಇದರಲ್ಲಿ ಅನೇಕ ಮಾಹಿತಿಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆಯಂತೆ. ಆದರೆ ತನಿಖೆಗೆ ಕರೆದಾಗ ಇವ್ರನ್ನೆಲ್ಲರೂ ಕೂಡ ಒಂದು 6 ಜನರಲ್ಲಿ ಒಂದು 5 ಜನರು ತನಿಖೆ ಕರೆದಾಗ ಬರಲಿಲ್ಲ, ಅವರು ಸ್ಟೇ ತೆಗೆದುಕೊಂಡು ಬಂದರು ಅಂತಲೂ ಕೂಡ SIT ಅವರು ಅದನ್ನು ಹೈಲೈಟ್ ಮಾಡಲಿಕ್ಕೂ ಕೂಡ ಹೋಗಿದ್ದಾರೆ. ನೋಡಿ, ನಿಮಗೆ ಆರಂಭದಿಂದ ಇಲ್ಲಿಯವರೆಗೂ ಒಂದು ಟ್ರ್ಯಾಕನ್ನು ಹೇಳ್ತಾ ಹೋಗ್ತೀನಿ. ಒಂದು ಫಸ್ಟ್ ಟೈಮ್ ದೂರು ದಾಖಲಾಗಿದ್ದು ಜುಲೈ 3, 2025. ಇದೇ ಮಾಜಿ ನೈರ್ಮಲ್ಯ ಕಾರ್ಮಿಕ ಚಿನ್ನಯ್ಯ ಪೊಲೀಸರಿಗೆ ದೂರು ಕೊಡ್ತಾನೆ. 1995ರಿಂದ 2014 ನಡುವೆ ನಾನು 100 ಮೃತದೇಹಗಳನ್ನು ಹೂಳಲಿಕ್ಕೆ ಅನೇಕರು ನನಗೆ ಒತ್ತಾಯ ಮಾಡಿದ್ರು ಅಂತ. ಆತ ಬಂದಿದ್ದು ಸುಪ್ರೀಂ ಕೋರ್ಟ್ ಲಾಯರ್ ಜೊತೆಗೆ ಬಂದ ಆತ ಧನಂಜಯ ಅನ್ನೋರು. ಅವರು ಕೂಡ ಈಗ ಆತ ಸುಳ್ಳು ಸಾಕ್ಷ್ಯವನ್ನೇ ಈ ಒಂದು SIT ತನಿಖಾ ಸಂಸ್ಥೆಯ ಮುಂದೆ ನುಡಿದು ಬಿಟ್ಟ ಅನ್ನೋ ಕಾರಣಕ್ಕೆ ಅವರು ಕೂಡ ಹಿಂದೆ ಸರಿದುಕೊಂಡ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಚಿನ್ನಯ್ಯ ಏಕಾಂಗಿ ಆದ ಅಂತ ಆತ ಅನೇಕ ಗೊಂದಲದ ಹೇಳಿಕೆಗಳನ್ನು ಆರಂಭದಲ್ಲಿ ಕೊಡ್ತಾ ಬಂದ. ಒಂದು ಕಡೆ ಮೊದಲ ತನಿಖೆಯ ವೇಳೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟ, ಅದಾದ ಮೇಲೆ ಆತ ಸ್ಥಳವನ್ನು ಪತ್ತೆ ಹಚ್ಚಲಿಕ್ಕೆ ಹೋದಾಗೂ ಕೂಡ ಆತ ತುಂಬ ಗೊಂದಲಕಾರಿಯಾದಂಥ ಸ್ಥಳಗಳನ್ನೇ ಗುರುತು ಮಾಡ್ದ ಅನ್ನೋ ರೀತಿಯಾಗಿ ಅನೇಕ ಗೊಂದಲಮಯ ಪ್ರಶ್ನೆಗಳು ಕೂಡ ಇಲ್ಲಿ ಹೇಳ್ತಾ ಹೋಗ್ತವೆ. ಮ್ಯಾಜಿಸ್ಟ್ರೇಟ್ ಮುಂದೆ ಆತ ಹೇಳಬೇಕಾದ್ರೂ ಒಂದೊಂದು ಬಾರಿ ಒಂದೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಅನ್ನೋ ಮಾತುಗಳು ಕೂಡ ಕೇಳಿಬಂದು. ನೋಡಿ, ಅವುಗಳಲ್ಲಿ ಆತ ಆರಂಭದಲ್ಲಿ ಬಂದು ಜುಲೈ 3, 2025 ಕೊಟ್ಟಂಥ ಕಂಪ್ಲೇಂಟ್ ಲೈಂಗಿಕ ದೌರ್ಜನ್ಯದ ಚಿಹ್ನೆಗಳನ್ನು ಹೊಂದಿದ್ವು. ನಾನು ಹೂತಂಥ ಮೃತದೇಹಗಳಲ್ಲಿ ಕನಿಷ್ಠ 13 ಶಂಕಿತ ಸಮಾಧಿ ಸ್ಥಳಗಳನ್ನು ನಾನು ಬಹಿರಂಗ ಮಾಡ್ತೀನಿ, ಎಲ್ಲೆಲ್ಲಿ ಹೂತಿದ್ದೀನಿ ನನಗೆ ಗೊತ್ತಿದೆ ಅಂತ. ಅದಾದಮೇಲೆ BNS ಆ್ಯಕ್ಟ್ ಪ್ರಕಾರ 183 ಅಡಿಯಲ್ಲಿ ಅವನಿಂದ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾರೆ. ಜುಲೈ 11, 2025 ಚಿನ್ನಯ್ಯ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅಂದರೆ ಸ್ವಯಂ ಪ್ರೇರಿತ ಹೇಳಿಕೆ, ಅಲ್ಲಿ ಸತ್ಯಾಂಶವನ್ನೇ ನುಡಿಬೇಕಾಗಿರುತ್ತೆ. ಆ ಸಾಕ್ಷ್ಯದ ಸಮಯದಲ್ಲಿ ತಲೆಬುರುಡೆ ಮತ್ತು ಕೆಲವು ಮೂಳೆಗಳನ್ನು ಕೂಡ ಒಂದಿಷ್ಟು ಸಾಕ್ಷ್ಯ ರೂಪವಾಗಿ ಜಡ್ಜ್ ಮುಂದೆ ಆತ ಕೊಟ್ಟಿದ್ದ. ಅದಾದ ಮೇಲೆ SIT ಜನರ ಆಕ್ರೋಶ, ಮಹಿಳಾ ಆಯೋಗದ ಆಕ್ರೋಶ, ಇವೆಲ್ಲದರ ನಡುವೆ ಒಂದು ನ್ಯಾಷನಲ್ ಮೀಡಿಯಾ ಸೆನ್ಸೇಷನಲ್ ಸೌಂಡ್ ಮಾಡಿದ್ದಕ್ಕೆ ಕರ್ನಾಟಕ ಸರ್ಕಾರ ಕೂಡ ಜುಲೈ 19, 2025 ಒಂದು SIT ಫಾರ್ಮ್ ಮಾಡ್ತು. ಅದಾದ ಮೇಲೆ ಇದೇ ಚಿನ್ನಯ್ಯನನ್ನು ಸುಳ್ಳು ಸಾಕ್ಷ್ಯ ಹೇಳಿಬಿಟ್ಟ. ಯಾಕೆಂದರೆ ಆತ ಸ್ಥಳಗಳನ್ನು ತೋರಿಸ್ಲಿಕ್ಕೆ ಹೋದಾಗ ಅಲ್ಲಿ ಯಾವುದೂ ಕೂಡ ಪತ್ತೆಯಾಗದ ಕಾರಣವಾಗಿ ಈತ ಸುಳ್ಳು ಸಾಕ್ಷ್ಯ ನುಡಿದಿದ್ದಾನೆ ಅಂತ ಹೇಳಿ ಆತನ ವಿರುದ್ಧವಾಗಿಯೇ FIRನ ದಾಖಲು ಮಾಡಿ ಆತನನ್ನು ಜೈಲಿಗೆ ಕಳಿಸಲಾಯಿತು. ಆಗಸ್ಟ್ 23, 2025 ಚಿನ್ನಯ್ಯನನ್ನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿ ಆತನನ್ನು ಕೂಡ ಜೈಲಿಗೆ ಕಳಿಸಲಾಯಿತು. ಒಂದು ಕಡೆ ಆತ ಆರಂಭದಲ್ಲಿ ತಂದಿದ್ದಂಥ ತಲೆಬೋಡೆ ಅದು ಕೂಡ ಮನುಷ್ಯನದ್ದಲ್ಲ ಅಂತ FSL ರಿಪೋರ್ಟ್ಗಳು ಕೂಡ ಬಹಿರಂಗಪಡಿಸಿದಾವಂತೆ. ಅದು ಎಷ್ಟು ಸತ್ಯ ಅಷ್ಟು ಸುಳ್ಳು ಗೊತ್ತಾಗಬೇಕು. ನಂತರ ಆತನನ್ನು ಬಲವಂತದ ಮೇರೆಗೆ ಸುಳ್ಳು ಹೇಳಿಕೆ ಕೊಡಲಿಕ್ಕೆ ಬೇರೆಯವರು ಪ್ರೇರೇಪಿಸಿದ್ದಾರೆ ಅಂತ ಆತನಿಂದಲೇ ಬಾಯಿ ಬಿಡಿಸಿದ್ರಂತೆ. ಆತ ಆ ರೀತಿಯಾಗಿ ಒಪ್ಕೊಂಡಿದ್ದಾನಂತೆ. ಒಂದು ಟೀಮ್ ನನ್ನನ್ನು ಪ್ರೇರೇಪಿಸ್ತು, ಮಹೇಶ್ ತಿಮರೊಡ್ಡಿ ವಿರುದ್ಧವಾಗಿ ತಿರುಗಿಬಿದ್ದ ಆತ, ಗಿರೀಶ್ ಮಟ್ಟಣ್ಣನವರ ವಿರುದ್ಧವಾಗಿಯೂ ತಿರುಗಿಬಿದ್ದ, ಜಯಂತ್ ಅವರ ವಿರುದ್ಧವಾಗಿಯೂ ತಿರುಗಿಬಿದ್ದ. ಆದ ಕಾರಣವಾಗಿ ಆತ ಸುಳ್ಳು ಸಾಕ್ಷ್ಯ ನುಡಿದಿದ್ದಾನೆ ಅನ್ನೋ ಆರೋಪದ ಮೇಲೆ ಆತ ಕೂಡ ಜೈಲಿನಲ್ಲಿ ಇದ್ದಾನೆ. ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು, ಆತನಿಂದ ಸೆಕೆಂಡ್ ಸ್ಟೇಟ್ಮೆಂಟ್ ತೆಗೆದುಕೊಳ್ತಾರೆ. ಆರಂಭದಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಆತನಿಂದ ತೆಗೆದುಕೊಂಡಿದ್ರು 183. ಅದಾದಮೇಲೆ ಸೆಪ್ಟೆಂಬರ್ 23, 25 ಮತ್ತು 27ಕ್ಕೆ 3 ಸೆಕ್ಷನ್ಸ್ಗಳಲ್ಲಿ ಆತನಿಂದ ಮತ್ತೆ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ತಾರೆ. ಆ ಸಮಯದಲ್ಲೂ ಕೂಡ ಅವರು ನನಗೆ ಸುಳ್ಳು ಹೇಳಲಿಕ್ಕೆ ಇತರರನ್ನ ಸಿಲುಕಿಸಿದ್ರು ಅಂತ ಒಪ್ಕೊಳ್ತಾನಂತೆ. ಮೊದಲನೇ ಬಾರಿ ಜಡ್ಜ್ ಮುಂದೆ ಕರ್ಕೊಂಡು ಹೋದಾಗ ನಾನು ಒಂದೇ ಸ್ಥಳದಲ್ಲಿ 10 ಶವಗಳನ್ನು ಹೂತಿದ್ದೀನಿ ಅಂತ ಹೇಳ್ಕೊಂಡ. ಮತ್ತು ಸೆಕೆಂಡ್ ಸರಿ ಮತ್ತೆ ಆತನನ್ನು ಜಡ್ಜ್ ಮುಂದೆ ಕರ್ಕೊಂಡು ಹೋಗಬೇಕಾದ್ರೆ ಮತ್ತೊಂದು ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಟ್ಟ ಅಂತ. ಟೋಟಲ್ ಕನ್ಫ್ಯೂಷನ್ಸ್ಗಳು ಕೂಡ ಇದರಲ್ಲಿದೆ ಈ ಕೇಸ್ನಲ್ಲಿ. ಏನೇ ಇರಲಿ, SIT ನೋಟಿಸ್ ಜಾರಿ ಮಾಡ್ತು. ಈ ಒಂದು ಯಾರೆಲ್ಲ ಇವರು ಸುಳ್ಳು ಸಾಕ್ಷ್ಯ ಕೊಡ್ಲಿಕ್ಕೆ ಪ್ರೇರೇಪಿಸಿದ್ರೋ ಅವ್ರನ್ನ ತನಿಖೆ ಮಾಡಲಿಕ್ಕೂ ಮುಂದಾಯಿತು. ಈ ಕಾರ್ಯಕರ್ತರಿಗೆಲ್ರಿಗೂ ಕೂಡ 35/3 ಅಡಿಯಲ್ಲಿ ವಿಚಾರಣೆಗೆ ಬನ್ನಿ ಅಂತಲೂ ಕೂಡ ನೋಟಿಸ್ ಜಾರಿ ಮಾಡ್ತು. ಆರಂಭದಲ್ಲಿ ಅವರು ಹೋದರು. ಅದಾದ ಮೇಲೆ ಮತ್ತೆ ನಮಗೆ ರಕ್ಷಣೆ ಬೇಕು, ನಮ್ಮ ವಿರುದ್ಧವಾಗಿಯೇ FIRನ ದಾಖಲು ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಯಾವುದೇ ಆರೋಪಗಳಿಲ್ಲ ಏನಿಲ್ಲ ಅಂತ ಹೈಕೋರ್ಟ್ ಮೊರೆ ಹೋಗ್ತಾರೆ. ಹೈಕೋರ್ಟ್ ನವೆಂಬರ್ 12 ಗುಡ್ ನ್ಯೂಸ್ ಕೊಡ್ತು, FIRಗೆ ತಾತ್ಕಾಲಿಕ ತಡೆಯಾಜ್ಞೆ ಕೊಡ್ತು. ಅದಾದ ಮೇಲೆ ಮತ್ತೆ ಕೊಟ್ಟಂಥ ತಡೆಯಾಜ್ಞೆ ಕೂಡ ತೆರವುಗೊಳಿಸ್ತು. ಆದರೆ ಕಾರ್ಯಕರ್ತರಿಗೆ ನೀವು ಕಿರುಕುಳ ನೀಡಬೇಡಿ ಅಂತ ಕೂಡ ಒಂದು ಡೈರೆಕ್ಷನ್ಸ್ ಕೂಡ ಕೊಡ್ತು. ನೋಡಿ, ಇದು ಡೆವಲಪ್ಮೆಂಟ್ಸ್ ಯಾವ ರೀತಿಯಾಗೆಲ್ಲ ಆಗಿದೆ ಅಂತ. ಈಗಾಗಲೇ ಹಲವಾರು ಅಂಶಗಳನ್ನು
ಒಂದು ಕಡೆ SIT ಟೀಮ್ ಕೋರ್ಟ್ಗೆ ಸಾಬೀತುಪಡಿಸ್ತಾ ಇದೆ. ಹಾಗಾಗಿ ಮುಂದೆ ಏನೆಲ್ಲ ಆಗಬಹುದು ಅನ್ನೋ ನಿರ್ಣಾಯಕತೆ ಕೂಡ ಎದುರಾಗ್ತಾ ಇರೋದು. ಚಿನ್ನಯ್ಯ 183 ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕಾದ್ರೆ ತಲೆಬೂಡೆ ತೆಗೆದುಕೊಂಡು ಬಂದಿದ್ದ. ಅದು ಹಿಂಸೆಗೊಳಗಾದಂಥ ಮಹಿಳೆ ತಲೆಬೂಡೆ ಅಂತ ಅವನು ಹೇಳ್ಕೊಂಡಿದ್ದ. ಅದಾದಮೇಲೆ ಆ ತಲೆಬೂಡೆಯನ್ನು ಯಾರು ತೆಗೆದುಕೊಂಡು ಬಂದಿದ್ದು, ವಿಠ್ಠಲ್ ಗೌಡ, ಆತ ಬಂಗ್ಲೆಗುಡ್ಡದಿಂದ ತೆಗೆದುಕೊಂಡು ಬಂದು ಕೊಟ್ಟ ಅನ್ನೋ ಮಾಹಿತಿಗಳ ಆಧಾರದ ಮೇಲೆ ಆ ಬೂಡೆಯನ್ನು FSLಗೆ ಕಳಿಸ್ಕೊಡ್ಲಾಯಿತು. ಅಲ್ಲಿ ಆ ತಲೆಬೂಡೆ ಪುರುಷನದ್ದು ಮಹಿಳೆಯದ್ದಲ್ಲ ಅನ್ನೋ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂತು. ಒಟ್ಟಾರೆ ಟೋಟಲಿ ಕನ್ಫ್ಯೂಷನ್ಸ್ಗಳು ಎಷ್ಟೆಲ್ಲ ಏರಿಳಿತಗಳಾಗ್ತಾ ಇದೆ ಅನ್ನೋದನ್ನು ನಾನು ಹೇಳ್ತಾ ಬರ್ತಾಯಿದ್ದೀನಿ. ಆದರೆ ಫೈನಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ದೂರು ವರದಿ ಇವೆಲ್ಲವನ್ನುಗಳನ್ನ ಸಲ್ಲಿಸಿದ ನಂತರ ಮ್ಯಾಜಿಸ್ಟ್ರೇಟ್ ಏನಾದರೂ ಅವರ ಸ್ವಯಂ ವಿವೇಚನೆಯನ್ನು ಬಳಸಿ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಸುಳ್ಳು ಸಾಕ್ಷ್ಯದ ಪ್ರಕರಣವನ್ನು ಏನಾದರೂ ಸ್ಥಾಪಿಸಲಿಕ್ಕೆ ಮುಂದಾದರೆ ಮತ್ತೆ ಅವರು ಪೊಲೀಸರಿಗೆ ಪ್ರಥಮ ಮಾಹಿತಿ ವರದಿಯನ್ನು ದಾಖಲಿಸುವಂತೆಯೂ ಕೂಡ ಡೈರೆಕ್ಷನ್ಸ್ನ ಕೊಡ್ಬೋದು. FIR ದಾಖಲು ಮಾಡಿಕೊಂಡು ನೀವು ಮತ್ತೆ ಒಂದು ಫೈನಲ್ ರಿಪೋರ್ಟ್ ಕೊಡಿ ಅಂತಲೂ ಹೇಳ್ಬೋದು. ಆದರೆ SIT ಇಲ್ಲಿಗೆ ಅಂತ್ಯ ಆಗಿಲ್ಲ. ಇದು ಮತ್ತೆ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಪತ್ತೆಯಾದಂಥ ಸಪರೇಟ್ 7 ತಲೆಬೂಡುಗಳು, 100 ಮೂಳೆಗಳ ಬಗ್ಗೆ SIT ಕಂಟಿನ್ಯೂ ಮಾಡುತ್ತೆ ತನಿಖೆಯನ್ನು. ಇದು ಕೇವಲ ಸುಳ್ಳು ಸಾಕ್ಷ್ಯವನ್ನು ನುಡಿದಿರೋದ್ರ ಬಗ್ಗೆ. ಅಲ್ಲಿ ಸಿಕ್ಕಂಥ 7 ತಲೆಬೂಡುಗಳು ಅಚಾನಕ್ಕಾಗಿ ಸಿಕ್ಕಿದ್ದೋ ಅಥವಾ ಚಿನ್ನಯ್ಯ ತೋರಿಸಲೇಬೇಕು ಅಂತ ಆಗಿ ಸಿಕ್ಕಿದ್ದೋ ಅಥವಾ ಆತನ ಉದ್ದೇಶವೇ ಅದಾಗಿರಲಿಲ್ಲ. ಆಕಸ್ಮಿಕವಾಗಿ ಸಿಕ್ಕಂಥ ತಲೆಬೂಡುಗಳನ್ನು ಅನಿವಾರ್ಯವಾಗಿ ಸರ್ಕಾರ ಅಥವಾ SIT ತನಿಖೆ ಮಾಡೋ ಗೋಜಲಿಗೆ ಹೋಗಬೇಕಾಗಿದೆ. ಹಾಗಾಗಿ ಅವರು ಕೂಡ ಅದನ್ನು ಪರ್ಯಾಯವಾಗಿ ಮಾಡಲೇಬೇಕಾಗತ್ತೆ. ಇನ್ನು ನ್ಯಾಯಾಲಯದ ಮುಂದೆ ಸಾಕ್ಷ್ಯವಾಗಿ ಪ್ರಸ್ತುತಪಡಿಸಲಾಗಿರ್ತಕ್ಕಂಥ ತಲೆಬೂಡುಗಳನ್ನು ಇವೆಲ್ಲವನ್ನೂ ಕೂಡ ಎಲ್ಲಿಂದ ತೆಗೆದುಕೊಂಡು ಬರಲಾಗಿದೆ, ಯಾರು ಹೂತಿದ್ದು, ಜೊತೆಗೆ ಪಂಚಾಯಿತಿ, ಅಲ್ಲಿನ ತನಿಖಾ ಅಧಿಕಾರಿಗಳು ಮತ್ತು KS ಹೆಗಡೆ ಹಾಸ್ಪಿಟಲ್, ಇವೆಲ್ಲ ಅನುಮಾನಗಳಿದೆಯಲ್ಲ, ಇವೆಲ್ಲವನ್ನು ಕ್ಲಾರಿಟಿ ತೆಗೆದುಕೊಳ್ಬೇಕಾಗಿ ಬರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಧರ್ಮಸ್ಥಳಕ್ಕೆ ಇಲ್ಲಿಗೆ ಅಂತ್ಯ ಆಗಿಲ್ಲ ಅನ್ನೋದನ್ನು ನಾವು ಸೂಕ್ಷ್ಮ ಕಂಡುಕೊಳ್ಬೇಕು. ಆದರೆ ಇವೆಲ್ಲವನ್ನು ನೋಡಿದ ಜನರ ಅಭಿಪ್ರಾಯಗಳು ಕೂಡ ನೋಡಿ, ಇದು ನಕಲಿ ತನಿಖೆನಾ ಅಥವಾ ಗಂಭೀರವಾದಂಥ ತನಿಖೆನ ಅನ್ನೋ ಅನುಮಾನಗಳು ಮೂಡ್ತಾ ಇರೋದು. ಯಾವಾಗ 183 ಸ್ಟೇಟ್ಮೆಂಟ್ ಕೊಟ್ಟಂಥ ಚಿನ್ನಯ್ಯ ಮತ್ತೆ ಸೆಕೆಂಡ್ ಸರಿ ಹೋದಾಗ ಮತ್ತೆ ಅದೇ ಮ್ಯಾಜಿಸ್ಟ್ರೇಟ್ ಮುಂದೆ ಉಲ್ಟಾ ಹೊಡೆದ್ರ ಬಗ್ಗೆ ಪೊಲೀಸ್ನವರು SIT ಟೀಮ್ನವ್ರು ತನಿಖೆ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? SIT ಸ್ಥಳೀಯ ಪೊಲೀಸು COD ಅಥವಾ CBI ಕಡೆಗೆ ಹೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಅವರು ಮಾಡಿದ್ದನ್ನೇ ಇವರು ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಇತಿಹಾಸದಲ್ಲಿ ಈ ಥರದ ಒಂದು ಆರೋಪಗಳು ಕೇಳಿ ಬಂದರೂ ಕೂಡ ಅಥವಾ ಈ ಪ್ರಕರಣದಲ್ಲಿ ಕೆಲವು ಕುಟುಂಬದವರ ಹೆಸರು ಕೇಳಿ ಬಂದರೂ ಕೂಡ ಅವ್ರನ್ನ ಒಬ್ಬರನ್ನೂ ಕೂಡ ಆರೋಪಿಗಳನ್ನು ಮಾಡಲಿಲ್ಲ, ಅವ್ರನ್ನ ವಿಚಾರಣೆ ಕರೀಲಿಲ್ಲ ಅನ್ನೋ ಒಂದಿಷ್ಟು ಈ ಒಂದು ವ್ಯವಸ್ಥೆ ಇದೆಯಲ್ಲ, ಅದನ್ನು ಒಂದು ರೀತಿ ಅಣಕಿಸುವ ಹಾಗೆ ಅನೇಕರು ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನಾಗುತ್ತೆ ನೋಡೋಣ, ಚಾರ್ಜ್ ಶೀಟ್ನಲ್ಲಿ ಏನಿದೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅದರ ನಿರೀಕ್ಷೆಗಳೊಂದಿಗೂ ಕೂಡ ನಾವು ಕಾಯೋಣ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.